ನಮಸ್ಕಾರ ಕರ್ನಾಟಕ. ಇವತ್ತು ಹೊಂಟಿವಿ ಮದಗಕ್ಕೆ. ನಾವು ನಮ್ಮ ಹುಡುಗರು ಸೇರಿ ಹೊಂಟಿವಿ ಮದಗಕ್ಕೆ. ಅಲ್ಲಿ ಏನೇನು ನಡೀತು ಏನೇನೆಲ್ಲ ಬನ್ನಿ ತೋರಿಸ್ತೀವಿ. ನೋಡಿ ಗೈಸ್, ಮದಗ ಅಂತ ಹೇಗೆ ಹೆಸರು ಬಂತು ಅಂದರೆ, ಆಗಿನ ಕಾಲದಲ್ಲಿ ಭಾಳ ಮಳೆಗಾಲ ಬರ ಇರುತ್ತೆ. ಹಾಗಾಗಿ ಭಟ್ರ ಹತ್ರ ಕೇಳ್ಸಕ್ಕೆ ಹೋದಾಗ ಅವ್ರ ಭಟ್ರು ಹೇಳೋದೆ ಒಂದು ಬಲೆ ಕೊಡಬೇಕು ಅಂತ. ಆಗ ಬಲೆ ಕೊಡಬೇಕು ಅಂದಾಗ ಕೇಳ್ಸಕ್ಕೆ ಹೋಗಿರೋ ಮಗನನ್ನೇ ಬಲಿ ಕೊಡಬೇಕು ಅಂತ ಕೇಳ್ತಾರೆ. ಅವನು ಬಲಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಏಕೆಂದರೆ ಅವನು ಈಗ ತಾನೇ ಮದುವೆ ಆಗಿರೋದು. ಹಾಗಾಗಿ ತನ್ನ ಸೊಸೆಯನ್ನು ಬಲಿ ಕೊಡಬೇಕು ಅಂತ ಕೇಳ್ತಾರೆ. ಆಗ ಅವರು ರಾತ್ರಿ ಎಲ್ಲ ಮಾತಾಡ್ಕಿದ್ದು ತನ್ನ ಸೊಸೆಯನ್ನೇ ಬಲಿ ಕೊಡೋಣ ಅಂತ ಕೇಳಿ ಅವಾಗ ಹ್ಞೂ ಅಂತ ಒಪ್ಪಿಕೊಂಡು ಮಾರನೇ ದಿನ ಅವರು ಬಲೆ ಕೊಡೋಕ್ಕೆ ಸಿದ್ಧವಾಗ್ತಾರೆ. ಹೇಗೆ ಬಲೆ ಕೊಡ್ತಾರೆ ಅಂದರೆ, ಒಂದಿನ ಅವರು ಕೆರೆಯನ್ನು ಪೂಜೆ ಮಾಡೋಕ್ಕೆ ಹೋಗ್ತಾರೆ. ಆಗ ಪೂಜೆ ಮಾಡೋಕ್ಕೆ ಹೋದಾಗ ಬೇಕು ಅಂತಲೇ ಒಂದು ಕಳಸವನ್ನು ಬಿಟ್ಟು ಬರ್ತಾರೆ. ಅಲ್ಲಿ ಕಳಸವನ್ನು ಬಿಟ್ಟು ಬರೋಕ್ಕಾದ್ರೆ ತಗೊಂಬ ಅಂತ ತನ್ನ ಸೊಸೆಯನ್ನೇ ಕಳಿಸ್ತಾರೆ. ತನ್ನ ಸೊಸೆ ತಗೊಂಬರಬೇಕು ಅಂತ ಹೋಗ್ತಾಳೆ. ಆಗ ಅವಳು ಹೋದಾಗ ಬರಬೇಕಾದ್ರೆ ಒಂದು ಮೆಟ್ಲು ಹತ್ತಿದಾಗ ತನ್ನ ಕಾಲ ತನಕ ನೀರು ಬರುತ್ತೆ. ಹಾಗಾಗಿ 2ನೇ ಮೆಟ್ಲು ಹತ್ತಾಳೆ. ಆಗ 2ನೇ ಮೆಟ್ಲು ಹತ್ತಿದಾಗ ತನ್ನ ಮಂಡಿ ತನಕ ನೀರು ಬರುತ್ತೆ. 3ನೇ ಮೆಟ್ಲು ಹತ್ತಿದಾಗ ತನ್ನ ಸೊಂಟ ತನಕ ನೀರು ಬರುತ್ತೆ. ಹಾಗೆ ಹತ್ತುತ್ತ ಸಂಪೂರ್ಣವಾಗಿ ಅವಳು ಮುಳುಗಡೆ ಆಗ್ತಾಳೆ. ಆಗ ಮುಳುಗಡೆ ಆದಾಗ ಆಗ ಹೆಸರು ಇಡೋದೆ ಕೆಂಚಮ್ಮ. ಈಗ ಇರುವಂಥ ಕೆರೆ ಹೆಸರೇ ಮದಗದ ಕೆಂಚಮ್ಮ. ಬನ್ನಿ ಅದನ್ನು ತೋರಿಸ್ತೀನಿ. ಇದೇ ನೋಡಿ ಗೈಸ್ ಮದಗ. ಅಲ್ಲೊಂದು ಫಾಲ್ಸ್ ಇದೆ. ಈಗ ನೀರಿಲ್ಲ ನೋಡಿ ಗೈಸ್. ಇಲ್ಲಿ ಮದಗದಾಗೂ ಒಂದು ತಿರುಪತಿ ದೇವಸ್ಥಾನ ಇದೆ. ಅದನ್ನು ನೋಡೋಕ್ಕಂತಲೇ ಇವತ್ತು ಹೊಂಟಿವಿ. ಬನ್ನಿ ತೋರಿಸ್ತೀನಿ ಅದನ್ನು ದೇವಸ್ಥಾನ ಹೇಗಿದೆ ಏನಂತ. ನೋಡಿ ಗೈಸ್, ಇದೆ ದೇವಸ್ಥಾನ. ಒಳಗೆ ಹೊಂಟಿವಿ, ಬನ್ನಿ ತೋರಿಸ್ತೀವಿ. ಗುಡ್ಡದ ಮೇಲಿದೆ ಇದು ದೇವಸ್ಥಾನ. ತೋರಿಸ್ತಾ ಬನ್ನಿ. ಈಗ ತಾನೇ ಬಂದು ಈಗ ಹೊಂಟಿವಿ, ತೋರಿಸ್ತೀನಿ. ಅಷ್ಟಕ್ಕೆ ಕಾಲು ಬಿದ್ದು ಹೋಗವು ನೋಡ್ರಿ, ಹುಷಾರಿ. ಜೋಶ್ನಾಗ ತಗೊಬೇಡಿ. ನೋಡಿ, ಇದು ತಿರುಪತಿ ದೇವಸ್ಥಾನ, ತಿರುಮಲ ಬೆಟ್ಟ. ನೋಡಿ ಇಲ್ಲಿ ಆಗಿನ ಕಲ್ಲುಗಳು ಹೇಗಿವೆ ಅಂತ. ಆಗಿನ ಬರವಣಿಗೆನೂ ನೋಡಿ ಹಿಂದಿಯಲ್ಲಿದೆ. ಕಲ್ಲಿನ ಗಣಪತಿ ನೋಡಿ. ಹಾಗೆ ತಿರುಪತಿ ನೋಡಿ. ಇಷ್ಟು ಮೇಲ್ಗಡೆ ಬಂದು ತಿರುಪತಿನ ತೋರಿಸ್ತಾ ಇದ್ದೀವಿ. ಇದೇ ದೇವಸ್ಥಾನ ನೋಡಿ. ಬೀಗ ಹಾಕಿದ್ದಾರೆ. ಒಳಗೆ ಕಾಣಿಸ್ತಾ ಇಲ್ಲ, ನೋಡೋಣ ಬನ್ನಿ. ಕಾಣಿಸಲ್ಲ. ಇಲ್ಲಿ ಒಳಗಿದೆ ದೇವಸ್ಥಾನ. ದೇವರು ಕೂಡ ಒಳಗಿದೆ. ನೋಡಿ ಗಾಯ್ಸ್, ಆಗಿನ ಕಾಲದಲ್ಲಿ ಒಂದೂರಿಗೆ ಮತ್ತೊಂದು ಊರಿಗೆ ಹೋಗ್ಬೇಕು ಅಂದರೆ ಗುಹೆ ಮೂಲಕ ಹೋಗ್ತಾಯಿದ್ರು. ಅದನ್ನು ಈಗ ತೋರಿಸ್ತೀವಿ, ಬನ್ನಿ ಹೋಗೋಣ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಗುಹೆ. ನಾವು ಹೋಗ್ತಾ ಇರೋದು ಆ ಗುಹೆ ಒಳಗೆ. ಅಲ್ಲಿ ಏನೇನಿದೆ ಏನೇನು ಅಂತ ತೋರಿಸ್ತೀವಿ. ಹಾಗೆ ಇಲ್ಲೊಂದು ಹಳೆಗನ್ನಡ ಇದೆ ನೋಡಿ. ಆಗಿನ ಕಾಲದ ಹಳೆಗನ್ನಡ ಶಾಸನಗಳು ಬರೆದಿರೋ ಎಲ್ಲ ಭಾಷೆದಲ್ಲೂ ಇದೆ. ಕನ್ನಡ, ಇಂಗ್ಲೀಷಲ್ಲೂ ಇದೆ, ಹಿಂದಿಯಲ್ಲೂ ಇದೆ, ಕನ್ನಡದಲ್ಲಿ ಕಾಣ್ತಾ ಇದೆ ನೋಡಿ. ಬನ್ನಿ ಗುಹೆ ಒಳಗೆ ಹೋಗೋಣ. ನೋಡಿ ಒಳಗಡೆ ಹೊರಟಿದ್ದೀನಿ. ಫುಲ್ಲು ಕತ್ಲಾಗಿದೆ. ಕ್ಯಾಮ್ರಾ ಬೇರೆ ಸರಿ ಇಲ್ಲ. ಇವಾಗ ತಾನೇ ನೀರು ಬಿದ್ದು ಹಾಳಾಗಿದೆ. ಅಲ್ಲೇ ನೀರು ಒಳಗಡೆ ಹೋಗಿದೆ. ಆದರೂ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ಒಳಗಡೆ 4 ಜನ ಹೋಗಿದ್ದಾರೆ ನೋಡಿ. ಮುಂದ್ಗಡೆ ಕಾಣ್ತಾ ಇರ್ಬೋದು ಲೈಟು.
ನೋಡಿ ಫೋಟೋ ತಗೊಂತ ಇದ್ದಾರೆ. ಕಾಣಿಸಲ್ಲ ನೋಡಿ ಇವನು. ಇದು ನಮ್ಮ ಅಜ್ಜ ಬಂಡಿ ತಗೊಂಡಿಲ್ಲ ನಮ್ಮೂರು ಸಂತೂರು ಅವಾಗ ಬಿಟ್ಟೋದು. ಅವಾಗೆಲ್ಲ ಅವ್ರ ಅಜ್ಜರೆಲ್ಲ ಬಂಡೆ ಎತ್ತಿದ್ರಂತೆ ನೋಡಿ. ದೊಡ್ಡ 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 ಬಂಡೆಗಳು ನೋಡಿ. ನೀರು ನೋಡಿ ಇಲ್ಲಿ ನೀರು ನೀರು ನೋಡಿ. ಒಳಗಿಂದ ಫುಲ್ ತಣ್ಣಗಿದೆ ನೀರು. ಮೇಲಿಂದ ಕೆಳಗಡೆ ನೀರು ಬರ್ತಾವೆ ನೋಡಿ. ಅಷ್ಟು ಆದರೂ ಇಲ್ಲೆಲ್ಲ ಕ್ಲೀನ್ ಇದೆ, ಯಾವುದೇ ಗಲೀಜಿಲ್ಲ ನೋಡಿ. ಒಳಗಡೆ ಎಲ್ಲ ನೀರು ಎಲ್ಲ ನೋಡಿ. ನೋಡಿ ಇಲ್ಲಿ ಹೇಗಿದೆ, ಮಣ್ಣಿನಾಗೆ ಕಟ್ಟಿರೋದು, ಎಲ್ಲ ಮಣ್ಣಿನಾಗೆಲ್ಲ ಕಟ್ಟಿರೋದ್ರಲ್ಲ ನೋಡಿ. ರಾಹುಲ್ ಕನ್ನಡಿಗ ಇಲ್ಲಿ ನೋಡಿ ಗೈಸ್, ಈ ತೂತೊಳಗಿಂದ ಗಾಳಿ ಬರ್ತಾ ಇದೆ ನೋಡಿ. ಸುಳ್ಳು ಹೇಳಿದರೆ ಈಗ ನಾನು ಚೆಕ್ ಮಾಡ್ತೀನಿ ನೋಡಿ. ಯಾರು ಇಲ್ಲಿ ಹೋಗ್ತಾ ಇಲ್ಲ, ಗಾಳಿ ನೋಡಿ, ಸಣ್ಣ ಗಾಳಿ ಬರ್ತಾನೆ. ಇನ್ನೂ ಹತ್ತೊಂದು ಹೋಗ್ತಾನೆ. ಈ ಗುಹೆ ಒಳಗೆ ಬಂದರೆ ಯಾವುದೇ ನೆಟ್ವರ್ಕ್ ಇರಲ್ಲ. ಅಷ್ಟು ಒಳಗಡೆ ಈಗ ಸುಮಾರು 1 ಕಿಲೋಮೀಟ್ರ್ಗಿಂತ ಕಮ್ಮಿ ಇದೆ. ಇನ್ನು ಅಷ್ಟು ದೂರ ಬಂದೀವಿ. ಲಾಸ್ಟ್ ಎಂಡು ಇದು ಏನಾಗಿದೆ ಗೊತ್ತಿಲ್ಲ. ಸುಮಾರು 1 ವರ್ಷದಿಂದ ಬಂದಿದ್ದೆ, ಇವಾಗ ಏನಾಗಿದೆ ಏನೋ ಗೊತ್ತಿಲ್ಲ. ನೋಡ್ತಾ ಇದ್ವಿ, ಬನ್ನಿ ಹೋಗೋಣ. ಇದೇ ನೋಡಿ ಲಾಸ್ಟ್ ಎಂಡು. ಇಲ್ಲಿ ಬಾವಲಿಗಳು ಜಾಸ್ತಿ ಇವೆ, ಬಾವಲಿ ಭಾಳ ಜಾಸ್ತಿ ಇವೆ ಇಲ್ಲಿ. ಮುಂದೆ ಹೋಗೋಕ್ಕಾಗಲ್ಲ, ಲಾಸ್ಟ್ ಎಂಡು ಮುಗೀತು ಇಲ್ಲಿಗೆ. ಬನ್ನಿ ಗೈಸ್, ಇಲ್ಲೊಂದು ಹೊಳೆ ಇದೆ, ಅದನ್ನು ತೋರಿಸ್ತೀನಿ. ಅದು ಹೇಗಿದೆ ಅಂತ, ಎಷ್ಟು ದೊಡ್ಡಕ್ಕಿದೆ ಅಂತ ತೋರಿಸ್ತೀನಿ ಬನ್ನಿ. ಇದೇ ನೋಡಿ ಗೈಸ್, ದೊಡ್ಡ ಹೊಳೆ. ಇದಕ್ಕೆ ಈಗ ನೀರಿಲ್ಲ, ಕಮ್ಮಿ ಇದೆ. ಇದೆಲ್ಲ ಮೀನು ಹಿಡಿತಾ ಇದ್ದಾರೆ ನೋಡಿ, ಮೀನು ಹಿಡಿತಾ ಇದ್ದಾರೆ ಎಲ್ಲ. ಈಗ ಮೀನು ಹಿಡಿತಾ ಇದ್ದಾರೆ, ಅಲ್ಲಿ ತೋರಿಸ್ತೀನಿ ನೋಡಿ, ಮೀನು ಹಿಡಿತಾ ಇದ್ದಾರೆ.